ಹರೇ ಕೃಷ್ಣ. ಬನ್ನಿ, ಇವತ್ತು ನಾವು ಮೋಹಿನಿ ಏಕಾದಶಿಯ ಮಹಾತ್ಮ್ಯದ ಬಗ್ಗೆ ತಿಳ್ಕೊಳ್ಳೋಣ. ಇದು ನಮ್ಮ ಕೂರ್ಮ ಪುರಾಣದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಬರುವಂತಹ ಒಂದು ಕಥೆ. ಈ ಪವಿತ್ರ ದಿನದ ಕಥೆ ಏನು ಅಂತ ಈಗ ಕೇಳೋಣ. ಅಂದ್ರೆ ಇಡೀ ಕಥೆಯ ಮೂಲ ಪ್ರಶ್ನೆನೇ ಇದು: ಪಾಪ ಮತ್ತೆ ದುಃಖ, ಇದರಿಂದ ಪೂರ್ತಿಯಾಗಿ ಶಾಶ್ವತವಾಗಿ ಮುಕ್ತಿ ಪಡೆಯೋದು ಹೇಗೆ? ನೋಡಿ, ಇದೇ ಪ್ರಶ್ನೆಯನ್ನ ಒಮ್ಮೆ ಒಬ್ಬ ರಾಜ ದೇವರಿಗೆ ಕೇಳಿದ್ದ. ಅಷ್ಟೇ ಅಲ್ಲ, ಅದಕ್ಕೂ ಮುಂಚೆ ಸ್ವತಃ ಭಗವಂತನೇ ಒಬ್ಬ ಋಷಿಗೆ ಕೇಳಿದ್ದನಂತೆ. ಸರಿ, ಹಾಗಾದ್ರೆ ಈ ಕಥೆ ಶುರುವಾಗಿದ್ದೆಲ್ಲಿಂದ? ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಶುರುವಾಗೋದು ಯುಧಿಷ್ಠಿರ ಮಹಾರಾಜರು ಭಗವಾನ್ ಶ್ರೀಕೃಷ್ಣನ ಹತ್ರ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಮಹತ್ವ ಏನು ಅಂತ ಕೇಳಿದಾಗ. ಇಲ್ಲಿ ನೋಡಿ, ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕೃಷ್ಣ ಇದಕ್ಕೆ ನೇರವಾಗಿ ಉತ್ತರ ಕೊಡೋದಿಲ್ಲ. ಬದಲಿಗೆ ಅವನು ಯುಧಿಷ್ಠಿರನಿಗೆ ಇದಕ್ಕಿಂತಲೂ ಹಳೆಯದಾದ ಒಂದು ಸಂಭಾಷಣೆಯನ್ನ ವಿವರಿಸ್ತಾನೆ. ಅದೇನಪ್ಪಾ ಅಂದ್ರೆ, ಸೀತೆಯ ಅಗಲುವಿಕೆಯೊಂದ ತುಂಬಾನೇ ದುಃಖದಲ್ಲಿದ್ದ ಶ್ರೀರಾಮಚಂದ್ರ ಮಹರ್ಷಿ ವಸಿಷ್ಠರ ಹತ್ರ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ ಕಥೆಯನ್ನ ಹೇಳ್ತಾನೆ. ಈ ಮಾತುಗಳನ್ನ ಕೇಳಿದ್ರೆ ಶ್ರೀರಾಮಚಂದ್ರನ ದುಃಖ ಎಷ್ಟು ಆಳವಾಬಿತ್ತು ಅಂತ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ? ಮನುಕುಲಕ್ಕೆ ದಾರಿ ತೋರ್ಸೋದಕ್ಕೋಸ್ಕರ ಒಬ್ಬ ಸಾಮಾನ್ಯ ಮನುಷ್ಯನ ತರಹ ಆತ ಅನುಭವಿಸಿದ ಆ ನೋವೇ ಈ ಪವಿತ್ರ ವ್ರತದ ಜ್ಞಾನ ಇಡೀ ಜಗತ್ತಿಗೆ ಸಿಗೋ ಹಾಗೆ ಮಾಡಿತು. ಹಾಗಾದ್ರೆ ಶ್ರೀರಾಮನ ಆ ಆಳವಾದ ದುಃಖಕ್ಕೆ ವಸಿಷ್ಠ ಮಹರ್ಷಿಗಳು ಕೊಟ್ಟ ಉತ್ತರವೇ ಈ ಮೋಹಿನಿ ಏಕಾದಶಿ. ಇದು ಎಷ್ಟು ಶಕ್ತಿಯುತವಾದ ಪರಿಹಾರ ಅಂದ್ರೆ, ಇದು ನಮ್ಮ ಭ್ರಮೆ ಮತ್ತು ಪಾಪ ಎರಡನ್ನೂ ಒಟ್ಟಿಗೆ ತೊಡೆದು ಹಾಕಬಲ್ಲದು. ಸರಿ, ಹಾಗಾದ್ರೆ ಈ ಮೋಹಿನಿ ಏಕಾದಶಿ ಅಂದ್ರೆ ಏನು, ಮತ್ತೆ ಇದು ಯಾವಾಗ ಬರುತ್ತೆ? ಇದು ಬರೋದು ವೈಶಾಖ ಮಾಸದಲ್ಲಿ, ಅಂದ್ರೆ ಸಾಮಾನ್ಯವಾಗಿ ಏಪ್ರಿಲ್-ಮೇ ತಿಂಗಳಲ್ಲಿ, ಶುಕ್ಲ ಪಕ್ಷದ 11ನೇ ದಿನ. ಈ ದಿನವನ್ನ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗಿದೆ. ವಸಿಷ್ಠರು ರಾಮನಿಗೆ ಹೇಳಿದ ಹಾಗೆ ಈ ವ್ರತವನ್ನ ಯಾರು ಶ್ರದ್ಧೆಯಿಂದ ಆಚರಿಸ್ತಾರೋ ಅವರಿಗೆ ಅದೆಷ್ಟು ಆಧ್ಯಾತ್ಮಿಕ ಪ್ರಯೋಜನಗಳು ಸಿಗುತ್ತೆ ನೋಡಿ. ಇದು ವ್ಯಕ್ತಿಯನ್ನ ಮಾಯೆ ಅನ್ನೋ ಬಲೆಯಿಂದ ಬಿಡುಗಡೆ ಮಾಡುತ್ತೆ, ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನ ನಿವಾರಿಸುತ್ತೆ, ಎಂಥದ್ದೇ ಮಹಾಪಾಪಗಳಿದ್ರೂ ಅದರ ಪರಿಣಾಮವನ್ನ ಕೂಡ ನಾಶ ಮಾಡುತ್ತೆ, ಮತ್ತೆ ಆಳವಾದ ದುಃಖಗಳಿಂದ ಮುಕ್ತಿ ಕೊಡುತ್ತೆ. ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಏಕಾದಶಿ ಭಗವಾನ್ ಹರಿಗೆ ಅಂದ್ರೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಈ ವ್ರತದ ಶಕ್ತಿ ಎಂಥದ್ದು ಅಂತ ವಿವರಿಸೋಕೆ ವಸಿಷ್ಠರು ಶ್ರೀರಾಮನಿಗೆ ಒಂದು ಕಥೆಯನ್ನ ಹೇಳ್ತಾರೆ. ಇದು ಒಬ್ಬ ವ್ಯಕ್ತಿಯ ಕಥೆ. ಅವನು ಪಾಪದ ಕೂಪಕ್ಕೆ ಇಳಿದ್ಬಿಟ್ಟಿದ್ದ, ಆದ್ರೆ ಅವನು ಹೇಗೆ ಅದರಿಂದ ಹೊರಗೆ ಬಂದು ಮುಕ್ತಿ ಪಡೆದ ಅನ್ನೋದನ್ನ ಈ ಕಥೆ ಅದ್ಭುತವಾಗಿ ವಿವರಿಸುತ್ತೆ. ಕಥೆ ಶುರುವಾಗೋದು ಸರಸ್ವತಿ ನದಿಯ ದಡದಲ್ಲಿರೋ ಭದ್ರಾವತಿ ಅನ್ನೋ ಒಂದು ಸಮೃದ್ಧ ನಗರದಲ್ಲಿ. ಅಲ್ಲಿ ಧನಪಾಲ ಅಂತ ಒಬ್ಬ ಧರ್ಮನಿಷ್ಠ ವ್ಯಾಪಾರಿ ಇರ್ತಾನೆ. ಅವನ್ಗೆ 5 ಜನ ಗಂಡು ಮಕ್ಕಳು. ಮೊದಲ 4 ಜನ ಸುಮನ, ದ್ಯುತಿಮಾನ, ಮೇಧಾವಿ ಮತ್ತು ಸುಕೃತಿ ತುಂಬಾ ಒಳ್ಳೆಯವರು, ಸದ್ಗುಣವಂತರು. ಆದ್ರೆ 5ನೇ ಮಗ, ಅವನ ಹೆಸರೇ ದುಷ್ಟಬುದ್ಧಿ. ಅವನ ಹೆಸರಿಗೆ ತಕ್ಕ ಹಾಗೆ ದುಷ್ಟ ಮನಸ್ಸಿನವನಾಗಿದ್ದ. ದುಷ್ಟಬುದ್ಧಿಯ ಪತನ ಒಂದೇ ದಿನದಲ್ಲಿ ಆಗಿದ್ದಲ್ಲ, ಅದು ಹಂತ ಹಂತವಾಗಿ ನಡೀತು. ಮೊದಲು ಅವನು ಕೆಟ್ಟವ್ರ ಜೊತೆ ಸೇರ್ಕೊಂಡ, ಆಮೇಲೆ ತನ್ನ ತಂದೆಯ ಸಂಪತ್ತೆಲ್ಲ ಜೂಜು ದುಶ್ಚಟಗಳಲ್ಲಿ ಹಾಳ್ಮಾಡ್ದ. ಅವನ ಈ ಕೆಟ್ಟ ನಡತೆಯಿಂದ ಬೇಸತ್ತು ಅವನ ತಂದೆ ಮತ್ತೆ ಸಂಬಂಧಿಕರೆಲ್ಲ ಸೇರಿ ಅವನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಕೊನೆಗೆ ಬದುಕೋದಕ್ಕೆ ಬೇರೆ ದಾರಿ ಇಲ್ದೆ ಅವನು ಕಳ್ತನ, ಬೇಟೆ ಅಂತ ಪಾಪದ ಜೀವನವನ್ನೇ ನಡೆಸಕ್ಕೆ ಶುರು ಮಾಡ್ತಾನೆ. ಹೀಗೆ ಮನೆಯವರಿಂದ ಸಂಬಂಧಿಕರಿಂದ ಬಹಿಷ್ಕಾರಕ್ಕೆ ಒಳಗಾದ ಮೇಲೆ ದುಷ್ಟಬುದ್ಧಿ ಕಾಡಿನಲ್ಲಿ ತುಂಬಾನೇ ದಯನೀಯವಾದ ಜೀವನ ನಡೆಸುತ್ತಿದ್ದ. ದಿನ ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡ್ತಾ ಅವನು ಪಾಪದ ಸಾಗರದಲ್ಲಿ ಇನ್ನೂ ಆಳಕ್ಕೆ ಮುಳುಗಿ ಹೋಗ್ತಾನೆ. ಆದರೆ ನೋಡಿ, ಅವನ ಹಣೆ ಬರಹ ಬದಲಾಗೋ ಸಮಯ ಬಂದೇ ಬಂತು. ವೈಶಾಖ ಮಾಸದ ಒಂದು ದಿನ ಅವನ ಯಾವುದೋ ಹಿಂದಿನ ಜನ್ಮದ ಪುಣ್ಯದ ಫಲವೋ ಏನೋ ಅವನು ಕೌಂಡಿನ್ಯ ಮುನಿಯ ಆಶ್ರಮದ ಹತ್ತಿರ ಬಂದು ಸೇರ್ತಾನೆ. ಇದೇ ಅವನ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್. ಆಗ ತಾನೇ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾ ಇದ್ದ ಕೌಂಡಿನ್ಯ ಮುನಿಗಳನ್ನ ನೋಡಿ ದುಷ್ಟಬುದ್ಧಿಗೆ ಪಶ್ಚಾತ್ತಾಪ ಉಕ್ಕಿ ಬರುತ್ತೆ. ಅವರ ಕಾಲುಗಳಿಗೆ ಬಿದ್ದು ಬೇಡ್ಕೊಳ್ತಾನೆ, ಓ ಮಹಾಬ್ರಾಹ್ಮಣರೇ, ನಾನು ಲೆಕ್ಕವಿಲ್ಲದಷ್ಟು ಪಾಪಗಳನ್ನ ಮಾಡಿದ್ದೀನಿ. ದಯವಿಟ್ಟು ಈ ದುಃಖದಿಂದ ಹೊರಗೆ ಬರೋಕೆ ನಾನು ಮಾಡಬಹುದಾದ ಒಂದು ಸುಲಭವಾದ ಪ್ರಾಯಶ್ಚಿತ್ತವನ್ನ ತಿಳಿಸಿ ಅಂತ ಅಂಗಲಾಚುತ್ತಾನೆ. ಅವನ ಆ ಪಶ್ಚಾತ್ತಾಪವನ್ನ ನೋಡಿ ಕರುಣಾಮಯಿ ಕೌಂಡಿನ್ಯ ಮುನಿಗಳು ಅವನಿಗೆ ಜೀವನವನ್ನೇ ಬದಲಿಸೋ ಒಂದು ಸಲಹೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ಪವಿತ್ರವಾದ ಮೋಹಿನಿ ಏಕಾದಶಿಯನ್ನ ಆಚರಿಸು. ಅದರ ಶಕ್ತಿ ಎಂಥಾದ್ದಂದ್ರೆ ಮೇರು ಪರ್ವತದಷ್ಟು ದೊಡ್ಡ ಪಾಪದ ರಾಶಿಯನ್ನು ಅದು ನಾಶ ಮಾಡಬಲ್ಲದು.
ನಾನ್ ಹೇಳಿದ ಹಾಗೆ ಮಾಡು, ನಿನ್ಗೆ ಖಂಡಿತ ಮುಕ್ತಿ ಸಿಗುತ್ತೆ ಅಂತ. ದುಷ್ಟಬುದ್ಧಿ ಋಷಿಗಳ ಈ ಮಾತನ್ನ ಪೂರ್ತಿ ನಂಬಿಕೆಯಿಂದ ಸ್ವೀಕರಿಸ್ತಾನೆ. ಹಾಗಾದ್ರೆ ಇದರ ಪರಿಣಾಮ ಏನಾಯ್ತು? ಅವನ ಜೀವನ ಪಾಪಿಯಿಂದ ಪುನೀತನಾಗುವ ಕಡೆಗೆ ಹೇಗೆ ಸಾಗಿತು? ಬನ್ನಿ ನೋಡೋಣ. ತುಂಬಾನೇ ಸಂತೋಷದಿಂದ, ಪೂರ್ಣ ಶ್ರದ್ಧೆಯಿಂದ ದುಷ್ಟಬುದ್ಧಿ ಋಷಿಗಳು ಹೇಳಿದ ಪ್ರತಿಯೊಂದು ಸೂಚನೆಯನ್ನು ಪಾಲಿಸಿ ಮೋಹಿನಿ ಏಕಾದಶಿ ಉಪವಾಸವನ್ನ ಆಚರಿಸ್ತಾನೆ. ನೋಡಿ, ಶ್ರದ್ಧೆಯಿಂದ ಮಾಡಿದ ಆ ಒಂದೇ ಒಂದು ಕೆಲಸ ಅವನ ಸಂಪೂರ್ಣ ಪರಿವರ್ತನೆಗೆ ಕಾರಣವಾಯಿತು. ಈ ವ್ರತದ ಫಲ ಅದು ನಿಜಕ್ಕೂ ಅದ್ಭುತವಾಗಿತ್ತು. ಅವನು ಸಂಪೂರ್ಣವಾಗಿ ಪಾಪಗಳಿಂದ ಮುಕ್ತನಾದ, ದಿವ್ಯವಾದ ಸುಂದರವಾದ ರೂಪವನ್ನ ಪಡೆದ. ಅವನ ದಾರಿಯಲ್ಲಿದ್ದ ಎಲ್ಲ ಅಡೆತಡೆಗಳು ದೂರವಾದವು. ಮತ್ತೆ ಕೊನೆಗೇನಾಯ್ತು ಗೊತ್ತಾ? ಅವನು ವಿಷ್ಣುವಿನ ವಾಹನವಾದ ಗರುಡನ ಮೇಲೆ ಕುಳಿತು ಭಗವಂತನ ಪರಮಧಾಮ ವೈಕುಂಠವನ್ನೇ ತಲುಪಿದ. ಈ ಕಥೆಯನ್ನ ಮುಗಿಸ್ತಾ ವಸಿಷ್ಠರು ಶ್ರೀರಾಮನಿಗೆ ಹೇಳ್ತಾರೆ, 3 ಲೋಕಗಳಲ್ಲೂ ಮಾಯೆಯ ಬಂಧನದಿಂದ ಬಿಡಿಸ್ಕೊಳ್ಳೋಕೆ ಮೋಹಿನಿ ಏಕಾದಶಿಗಿಂತ ಶ್ರೇಷ್ಠವಾದ ವ್ರತ ಇನ್ನೊಂದಿಲ್ಲ ಅಂತ. ಇದೇ ಈ ಕಥೆಯ ಮೂಲ ಸಾರ. ಈಗ ಕಥೆ ಮತ್ತೆ ಕೃಷ್ಣ ಮತ್ತು ಯುಧಿಷ್ಠಿರನ ಹತ್ರ ವಾಪಸ್ ಬರುತ್ತೆ. ಆಗ ಕೃಷ್ಣ ಯುಧಿಷ್ಠಿರನಿಗೆ ಕೊನೆಯದಾಗಿ ಒಂದು ಮಾತು ಹೇಳ್ತಾನೆ. ಈ ಏಕಾದಶಿಯ ಮಹಿಮೆಯನ್ನ ಬರೀ ಕೇಳೋದ್ರಿಂದ ಅಥವಾ ಇದರ ಬಗ್ಗೆ ಓದಿ ತಿಳಿದುಕೊಳ್ಳೋದ್ರಿಂದ ಸಿಗೋ ಪುಣ್ಯ 1,000 ಗೋವುಗಳನ್ನ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟಕ್ಕೆ ಸಮಾನವಾಗಿರುತ್ತೆ. ಅಬ್ಬಾ, ಯೋಚನೆ ಮಾಡಿ ಈ ವ್ರತದ ಮಹತ್ವ ಎಷ್ಟಿದೆ ಅಂತ. ಹಾಗಾದ್ರೆ ಈ ಅದ್ಭುತವಾದ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಇದು ಬರೀ ಒಂದು ವ್ರತದ ಕಥೆ ಮಾತ್ರ ಅಲ್ಲ ಅಲ್ವಾ? ಇದು ವಿಮೋಚನೆಯ ಕಥೆ, ನಂಬಿಕೆಯ ಶಕ್ತಿಯ ಕಥೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ, ಎಂಥ ಪಾಪಿಯೇ ಆಗಿರ್ಲಿ, ನಿಜವಾದ ಪಶ್ಚಾತ್ತಾಪದಿಂದ ಮತ್ತೆ ಭಗವಂತನ ಕೃಪೆಯಿಂದ ಮುಕ್ತಿ ಪಡೆಯೋದು ಸಾಧ್ಯ ಅನ್ನೋ ಒಂದು ದೊಡ್ಡ ಭರವಸೆಯ ಕಥೆ ಇದು.